Hello children, hope you all are doing well. ಎಕ್ಸಾಮ್ಸ್ ಎಲ್ಲ ಚೆನ್ನಾಗಿ ಮಾಡ್ತಾ ಇದ್ದೀರಾ ಅಂದ್ಕೊಂಡಿದ್ದೀನಿ. ಸೊ ಈಗಾಗಲೇ ಕೆಮಿಸ್ಟ್ರಿ ಎಕ್ಸಾಮ್ಗೆ ಕೆಮಿಸ್ಟ್ರಿ ನ್ಯೂಮರಿಕಲ್ಸನ್ನು ಅಪ್ಲೋಡ್ ಮಾಡಿದ್ದೀನಿ. ಇಂಪಾರ್ಟೆಂಟ್ ಕ್ವೆಶನ್ಸ್ PCMB 4 ಸಬ್ಜೆಕ್ಟ್ಗೂ ಕೂಡ ನಾನು ಇಂಪಾರ್ಟೆಂಟ್ ಕ್ವೆಶನ್ಸ್ನ ಅಪ್ಲೋಡ್ ಮಾಡಿದ್ದೀನಿ. ಸೊ ಫಿಸಿಕ್ಸ್ ನ್ಯೂಮರಿಕಲ್ಸ್ ಒಂದು ಕೇಳ್ತಾ ಇದ್ರಿ ಮಕ್ಕಳು. ಸೊ ಫಿಸಿಕ್ಸ್ ನ್ಯೂಮರಿಕಲ್ಸ್ನ ನನಗೆ ನಿನ್ನೆ ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ಸಾರಿ, ಇವತ್ತು ಯಾರ್ಯಾರ್ದು ಎಕ್ಸಾಮ್ ಇತ್ತು ಸೊ ಅವರಿಗೆ ನಾನು ಅಪ್ಲೋಡ್ ಮಾಡಿ ಕೊಡೋಕ್ಕಾಗಲಿಲ್ಲ. ಬಟ್ ಇವಾಗ ಅಪ್ಲೋಡ್ ಮಾಡ್ತಾ ಇದ್ದೀನಿ ನಾನು, ನೆಕ್ಸ್ಟ್ ಫಿಸಿಕ್ಸ್ ಎಕ್ಸಾಮ್ ಇರೋರಿಗಾದರೂ ಹೆಲ್ಪ್ ಆಗಲಿ ಅಂತ ಹೇಳಿ. ಆ್ಯಂಡ್ ನಿಮಗೆ ಇಷ್ಟು ದಿನದ ವೀಡಿಯೋಸಲ್ಲಿ ನಿಮಗೆ ಹೆಲ್ಪ್ಫುಲ್ ಆಗಿದೆನಾ, ಕ್ವೆಶನ್ಸ್ ಎಲ್ಲ ನಿಮಗೆ ಹೆಲ್ಪ್ ಆಗಿದೆನಾ ವೀಡಿಯೋಸ್ಗಳು ಅಂತ ಹೇಳಿ ದಯವಿಟ್ಟು ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ಹಾಗೆ ಇವಾಗ ಫಿಸಿಕ್ಸ್ನ ನ್ಯೂಮರಿಕಲ್ಸ್, ಇಂಪಾರ್ಟೆಂಟ್ ನ್ಯೂಮರಿಕಲ್ಸನ್ನು ಹೇಳ್ತಾ ಹೋಗ್ತೀನಿ ನೋಡಿ. ಸೊ ವಿತ್ ಆನ್ಸರ್ ನಾನು ನಿಮಗೆ ಕೆಲವೊಂದಿಷ್ಟು ನ್ಯೂಮರಿಕಲ್ಸ್ಗೆ ಡೀಟೇಲ್ಡ್ ಆನ್ಸರನ್ನು ಕೂಡ ಹೇಳ್ತಾ ಹೋಗ್ತೀನಿ. ಯಾವ್ಯಾವುದೆಲ್ಲ ಮೋಸ್ಟ್ ಇಂಪಾರ್ಟೆಂಟ್ ನ್ಯೂಮರಿಕಲ್ಸ್ ಇದೆ ಇದರಲ್ಲೇ, ಅದಕ್ಕೆ ನಾನು ವಿತ್ ಆನ್ಸರ್ ನಿಮಗೆ ಸೊಲ್ಯೂಷನ್ ಕೂಡ ಹೇಳ್ತಾ ಹೋಗ್ತೀನಿ. ಆ್ಯಂಡ್ ದೆನ್ ನಿಮಗೆ ನ್ಯೂಮರಿಕಲ್ಸ್ ಗೊತ್ತಿರಬಹುದು, 5 ಮಾರ್ಕ್ಸಿಂದು 2 ನ್ಯೂಮರಿಕಲ್ಸನ್ನು ನೀವು ಸಾಲ್ವ್ ಮಾಡಬೇಕಾಗುತ್ತೆ. ಸೊ ಅದರಲ್ಲಿ ನಾನು ನಿಮಗೆ ಎಲ್ಲ ಚಾಪ್ಟರ್ಸ್ದು ಕೂಡ ಹೇಳ್ತಾ ಹೋಗ್ತೀನಿ. ಸೊ ನಿಮಗೆ ಯಾವ್ದು ಈಸಿ ಅನಿಸುತ್ತೆ ಆ ಚಾಪ್ಟರ್ಸ್ದೆಲ್ಲ ನೋಡ್ಕೊಂಡು ಹೋಗಿ. ಆ್ಯಂಡ್ ನಾನು ವಿತ್ ಆನ್ಸರ್ಸ್ದೇನು ಹೇಳ್ತಾ ಇದ್ದೀನಿ ಅದೇನು ಜಾಸ್ತಿ ಇಲ್ಲ, ಒಂದು 10 ನ್ಯೂಮರಿಕಲ್ಸ್ ಇರಬಹುದು ಅಷ್ಟೇ ಅದು. ಸೊ ಅಟ್ಲೀಸ್ಟ್ ಅಷ್ಟನ್ನಾದರೂ ನೋಡ್ಕೊಂಡು ಹೋಗಿ ನೀವು. ಸೊ ಅದರಲ್ಲಿ ಯಾವುದಾದ್ರೂ ಕೇಳಿದಾಗ ನಿಮಗೆ 5 ಮಾರ್ಕ್ಸ್ದು ನ್ಯೂಮರಿಕಲ್ ಸಾಲ್ವ್ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಅದು ಬಿಟ್ಟು ಉಳಿದಿದ್ದೆಲ್ಲ ಚಾಪ್ಟರ್ಸ್ದು ಕೂಡ ನಾನು ನಿಮಗೆ ಎಲ್ಲ ಟೈಪ್ ಆಫ್ ಇಂಪಾರ್ಟೆಂಟ್ ನ್ಯೂಮರಿಕಲ್ಸನ್ನು ಇವಾಗ ಹೇಳ್ತಾ ಹೋಗ್ತೀನಿ. ಓಕೆ, ಸೊ ಮೊದಲಿಗೆ ಮೋಷನ್ ಇನ್ ಅ ಪ್ಲೇನಲ್ಲಿ ಸಾಕಷ್ಟು ಸರ್ತಿ ರಿಪೀಟೆಡ್ ಆಗಿ ಕೇಳಿರುವಂಥ ಕ್ವೆಶನ್, ಮ್ಯಾಕ್ಸಿಮಮ್ ಹೈಟನ್ನು ಕಂಡುಹಿಡಿಬೇಕು, ಟೈಮ್ ಟೇಕನ್ ಬೈ ಬಾಲ್ ಟು ರಿಟರ್ನ್ ಟು ದ ಸೇಮ್ ಲೆವೆಲ್ ಮತ್ತು ಡಿಸ್ಟೆನ್ಸ್ನ ಕಂಡುಹಿಡಿಬೇಕು. ಓಕೆ ನೋಡಿ, ಈ ಕ್ವೆಶನ್ ನಾನೇನಿಲ್ಲಿ ಯೆಲ್ಲೋ ಕಲರ್ ಮಾರ್ಕ್ ಮಾಡಿದ್ದೀನಿ, ಈ ಕ್ವೆಶನ್ಸ್ಗೆ ನಾನು ನಿಮಗೆ ಸೊಲ್ಯೂಷನನ್ನು ಹೇಳ್ತೀನಿ. ಓಕೆ, ಸೊ ಅಂದರೆ ಆನ್ಸರನ್ನು ನಾನು ನಿಮ್ಗೆ ಇವಾಗ ಹೇಳ್ತೀನಿ. ನೆಕ್ಸ್ಟ್ ಅದು ಬಿಟ್ಟರೆ ಮತ್ತೆ ನೋಡಿ ಸೇಮ್ ಅದೇ ಟೈಪ್ ಆಫ್ ಕ್ವೆಶನ್, ಆಯಿತಾ. ಸೊ ಇದರಲ್ಲೂ ಹೈಟ್, ಟೈಮ್ ಆಫ್ ಫ್ಲೈಟ್, ಹಾರಿಜಾಂಟಲ್ ರೇಂಜನ್ನು ಕೇಳಿದ್ದಾರೆ. ನೆಕ್ಸ್ಟ್ ನೋಡಿ ಇದರಲ್ಲಿ ಏನು ಕೇಳ್ತಾರೆ ಅಂತಂದರೆ ಹೈಟ್. ಓಕೆ, ಸೊ ಹೈಟನ್ನು ಕೇಳ್ತಾ ಇದ್ದಾರೆ. ಓಕೆ, ನೆಕ್ಸ್ಟ್ ನೋಡಿ ಇದು ಕ್ವೆಶನ್ಸ್ಗೆಲ್ಲ ನಾನು ನಿಮ್ಗೆ ಇವಾಗ ಆನ್ಸರನ್ನು ತೋರಿಸ್ತೀನಿ. ಓಕೆ, ಇನ್ನು ಫಸ್ಟ್ ಎಲ್ಲ ಕ್ವೆಶನ್ಸ್ ಹೇಳ್ಬಿಡ್ತೀನಿ, ಆಮೇಲೆ ನಿಮಗೆ ಎಲ್ಲ ಆನ್ಸರ್ಸನ್ನು ಕೊಡ್ತೀನಿ. ಓಕೆ, ಇದರಲ್ಲಿ ಏನು ಕೇಳ್ತಾ ಇದ್ದಾರೆ ಅಂತಂದರೆ ಮ್ಯಾಕ್ಸಿಮಮ್ ಹಾರಿಜಾಂಟಲ್ ಡಿಸ್ಟೆನ್ಸನ್ನು ಕಂಡುಹಿಡಿಬೇಕು. ನೆಕ್ಸ್ಟ್ ಸೇಮ್ ಇದರಲ್ಲೂ ಕೂಡ ಮ್ಯಾಕ್ಸಿಮಮ್ ಹಾರಿಜಾಂಟಲ್ ಡಿಸ್ಟೆನ್ಸ್ ಅವರೇ ಕೊಟ್ಟಿದ್ದಾರೆ, ನೀವೇನು ಕಂಡುಹಿಡಿಬೇಕು, ಹೌ ಮಚ್ ಹೈಟ್ ಅದು ಥ್ರೋ ಮಾಡ್ಬೋದು. ಓಕೆ, ಸೊ ಹೈಟನ್ನು ಕಂಡುಹಿಡಿಬೇಕು. ಓಕೆ, ನೆಕ್ಸ್ಟ್ ಇದರಲ್ಲಿ ಏನು ಕೊಟ್ಟಿದ್ದಾರೆ ಅಂತಂದರೆ ಮ್ಯಾಗ್ನಿಟ್ಯೂಡ್ ಆ್ಯಂಡ್ ಡೈರೆಕ್ಷನ್ ಆಫ್ ಫೋರ್ಸನ್ನು ನೀವು ಕಂಡುಹಿಡಿಬೇಕು. ಓಕೆ, ಸೊ ಈ 3 ಕ್ವೆಶನ್ಸ್ಗೂ ನಾನು ನಿಮಗೆ ಆನ್ಸರ್ಸನ್ನು ಇವಾಗ ಹೇಳ್ತೀನಿ. ನೆಕ್ಸ್ಟ್ ಅಗೇನ್ ಸೇಮ್ ಕ್ವೆಶನ್ನು. ಓಕೆ, ಸೊ ಅಂದರೆ ಸಿಮಿಲರ್ ಟೈಪ್ ಆಫ್ ಕ್ವೆಶನ್. ನೀವು ಈ ಕ್ವೆಶನ್ಸನ್ನೆಲ್ಲ ನೋಡ್ಕೊಂಬಿಟ್ರಿ ಅಂತಂದರೆ ಆ ಥರದ್ದು ಜಸ್ಟ್ ರೀಡಿಂಗ್ಸ್ ಅಷ್ಟು ಬೇರೆ, ಅಂದರೆ ನಂಬರ್ಸ್ ಅಷ್ಟು ಬೇರೆ ಇರುವಂಥ ಕ್ವೆಶನ್ನ ನೀವು ಅಟೆಂಪ್ಟ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ದಿಸ್ ಕ್ವೆಶನ್ ಇಲ್ಲಿ ನೋಡಿ, ಇದು ಸ್ವಲ್ಪ ಈ ರೀತಿ ಆಗಿದೆ ವೆಕ್ಟರ್ದು, ಹೌದಾ. ಸೊ ಇದನ್ನು ಸ್ಪೀಡನ್ನು ಕಂಡುಹಿಡಿಬೇಕು, ಮತ್ತು Y ಕೋಆರ್ಡಿನೇಟ್ ಮತ್ತು X ಕೋಆರ್ಡಿನೇಟ್ದು ಕೊಟ್ಟಿದ್ದಾರೆ. ಓಕೆ, ಸೊ ನೀವು ಈ ಒಂದು ಕ್ವೆಶನ್ಸನ್ನು ಕೂಡ ನಾನು ಸಾಲ್ವ್ ಮಾಡಿದ್ದೀನಿ, ನಾನು ನಿಮ್ಗೆ ಇವಾಗ ತೋರಿಸ್ತೀನಿ ನೋಡಿ. ವರ್ಕ್ ಎನರ್ಜಿ ಪವರ್ ಚಾಪ್ಟ್ರಿಂದ ನೋಡಿ ನಿಮಗೆ ವರ್ಕ್ ಡನ್ನು ಮತ್ತು ಫೋರ್ಸನ್ನು ಕೇಳ್ತಾರೆ. ಓಕೆ, ನೆಕ್ಸ್ಟ್ ಈ 2 ಕ್ವೆಶನ್ಸ್ಗೆ ಆನ್ಸರ್ ಇದೆ, ಹೇಳ್ತೀನಿ. ಸೊ ಇದರಲ್ಲಿ ಏನು ಕೇಳ್ತಾರೆ ಅಂತಂದರೆ ವರ್ಕ್ ಡನ್, ಎವರೇಜ್ ರೆಸಿಸ್ಟೆನ್ಸ್ ಆಫರ್ಡ್ ಬೈ ಅ ಪ್ಲೇಟ್ ಟು ದ ಮೋಷನ್ ಆಫ್ ಬುಲೆಟ್. ನೆಕ್ಸ್ಟ್ ಈ ಕ್ವೆಶನ್ನಲ್ಲಿ ನಿಮ್ಗೆ ಏನು ಕೇಳಿದ್ದಾರೆ, ಹೌ ಮಚ್ ಎಲೆಕ್ಟ್ರಿಕಲ್ ಪವರ್ ಈಸ್ ಕನ್ಸ್ಯೂಮ್ಡ್ ಬೈ ದ ಪಂಪ್. ಇದು ಸಾಕಷ್ಟು ಸರ್ತಿ ರಿಪೀಟೆಡ್ಲಿ ಕೇಳಿರುವಂಥ ಕ್ವೆಶನ್, ವರ್ಕ್ ಎನರ್ಜಿ ಪವರ್ ಚಾಪ್ಟ್ರಲ್ಲಿ ಇದು ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್. ಓಕೆ, ಸೊ ಇದನ್ನೊಂದನ್ನಾದರೂ ನೋಡ್ಕೊಂಡು ಹೋಗಿ. ಅಟ್ಲೀಸ್ಟ್ ನಿಮ್ಗೆ ನ್ಯೂಮರಿಕಲ್ಸೇ ನಾವು ಮಾಡಲ್ಲ ಅಂತಂದ್ರೂ ಅಟ್ಲೀಸ್ಟ್ ನಾನು ಏನು ಇಂಪಾರ್ಟೆಂಟ್ ಆನ್ಸರ್ಸನ್ನು ವಿತ್ ಆನ್ಸರ್ಸ್ ಕೊಟ್ಟಿದ್ದೀನಲ್ಲ ಅವನ್ನಾದರೂ ನೋಡ್ಕೊಂಡು ಹೋಗಿ. ನೆಕ್ಸ್ಟ್ ಇದರಲ್ಲಿ ವರ್ಕ್ ಡನ್ ಮತ್ತು ಪವರನ್ನು ಕಂಡುಹಿಡಿಬೇಕು. ನೆಕ್ಸ್ಟ್ ಇದರಲ್ಲಿ ವರ್ಕ್ ಡನ್ ಇನ್ ಪಾಸಿಂಗ್ ಥ್ರೂ ದ ವಾಲ್. ಓಕೆ, ಸೊ ಬುಲೆಟ್ನ ಪ್ರಾಬ್ಲಮ್ಸ್. ನೆಕ್ಸ್ಟ್ ಈ ಕ್ವೆಶನ್ನಲ್ಲಿ ವರ್ಕ್ ಡನ್ ಇನ್ ಪಂಪಿಂಗ್ ವಾಟರ್ ಕೇಳಿದ್ದಾರೆ. ಓಕೆ, ನೆಕ್ಸ್ಟ್ ಸಿಸ್ಟಮ್ ಆಫ್ ಪಾರ್ಟಿಕಲ್ಸ್ ಈ ಚಾಪ್ಟ್ರಿಂದ ನೋಡಿ ನಿಮಗೆ ಇದರಲ್ಲಿ ಕೈನೆಟಿಕ್ ಎನರ್ಜಿ, ಮ್ಯಾಗ್ನಿಟ್ಯೂಡ್ ಆಫ್ ಆ್ಯಂಗ್ಯುಲರ್ ಮೂಮೆಂಟಮನ್ನು ಕಂಡುಹಿಡಿಬೇಕು. ನೆಕ್ಸ್ಟ್ ಇದರಲ್ಲಿ ಆ್ಯಂಗ್ಯುಲರ್ ಆಕ್ಸಲರೇಷನ್ ಮತ್ತು ಹೌ ಮೆನಿ ರೆವಲ್ಯೂಷನ್ಸ್ ಮಾಡುತ್ತೆ ಅನ್ನೋವಂಥದ್ದನ್ನು ಕಂಡುಹಿಡಿಬೇಕು. ನೆಕ್ಸ್ಟ್ ಇದರಲ್ಲಿ ನೋಡಿ ಮೂಮೆಂಟ್ ಆಫ್ ಇನರ್ಷಿಯಾ ಆಫ್ ಅ ಗ್ರೈಂಡ್ ಸ್ಟೋನ್, ಇಟ್ಸ್ ಆಕ್ಸಿಸ್ ಆಫ್ ರೊಟೇಷನ್ 25 kg/m² ಇದೆ. ಓಕೆ, ಸೊ ಸ್ಟಾರ್ಟಿಂಗ್ 120 RPM ಸ್ಪೀಡ್ ಇರುತ್ತೆ ಇನ್ 10 seconds. ಅದರ ಟಾರ್ಕನ್ನು ನೀವು ಕಂಡುಹಿಡಬೇಕು, ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಇಂಪಾರ್ಟೆಂಟ್ ಕ್ವೆಶನ್. ನೆಕ್ಸ್ಟ್ ನೋಡಿ
ಇದರಲ್ಲೂ ಕೂಡ ಫೈಂಡ್ ದ ಟಾರ್ಕ್. ಓಕೆ, ನೋಡಿ ಈ ಥರ ಕ್ವಶನ್ಸ್ ಇದ್ದಾಗ ಫೈಂಡ್ ದ ಟಾರ್ಕ್ ಅಂದ ತಕ್ಷಣ ನಿಮಗೆ ಟಾರ್ಕ್ನ ಫಾರ್ಮುಲಾಸ್ ಇರ್ತಾವಲ್ಲ, ಸೊ ಫಾರ್ಮುಲಾನ ಬರೆದ್ಬಿಟ್ರಿ ಅಂತಂದರೆ ನಿಮಗೆ 1 ಮಾರ್ಕ್ ಅಲ್ಲೇ ಬಂದುಬಿಡುತ್ತೆ. ಓಕೆ, ಸೊ ಗಿವನ್ ಬರ್ಕೊಂಡು ಫಾರ್ಮುಲಾ ಬರ್ಕೊಂಡ್ಬಿಟ್ರೆ ನಿಮಗೆ ಅಲ್ಲೇ ಆರಾಮಾಗಿ 1 ಮಾರ್ಕ್ ಬಂದುಬಿಡುತ್ತೆ, 1-2 ಮಾರ್ಕ್ಸ್. ನೆಕ್ಸ್ಟ್ ಇದರಲ್ಲಿ ಮೂಮೆಂಟ್ ಆಫ್ ಇನರ್ಷಿಯಾ ಮತ್ತು ರೇಡಿಯಸ್ ಆಫ್ ಗೈರೇಷನನ್ನು ಕಂಡುಹಿಡಿಬೇಕು. ಓಕೆ, ಸೊ ಇವುಗಳಿಗೆ ನೋಡಿ ಒಂದೊಂದಕ್ಕೆ ಒಂದೊಂದು ಮಾರ್ಕ್ ಎದಕ್ಕಿರುತ್ತೆ ಅಂತಂದರೆ ಫಾರ್ಮುಲಾಗಳಿಗೆ ಇರುತ್ತೆ. ಓಕೆ, ಸೊ ಅದನ್ನು ಬರೆದ್ಬಿಟ್ರೆ ನಿಮಗೆ ಮಾರ್ಕ್ ಸಿಕ್ಬಿಡುತ್ತೆ, ದಟ್ಸ್ ವೈ. ಇನ್ನು ನೆಕ್ಸ್ಟ್ ಇದರಲ್ಲಿ ಎಟ್ ವಾಟ್ ಪಾಯಿಂಟ್ ಮಸ್ಟ್ ದ ರಾಡ್ ಬಿ ಸಸ್ಪೆಂಡೆಡ್ ಬೈ ಅ ಸ್ಟ್ರಿಂಗ್ ಟು ಕೀಪ್ ಇಟ್ ಹಾರಿಜಾಂಟಲ್. ನೆಕ್ಸ್ಟ್ ಇದರಲ್ಲಿ ಏನು ಕೇಳಿದ್ದಾರೆ ಈ ಕ್ವಶನ್ನಲ್ಲಿ, ವಾಟ್ ಈಸ್ ದ ಮಾಸ್ ಆಫ್ ಮೀಟರ್ ಸ್ಟಿಕ್ ಅಂತ ಕೇಳಿದ್ದಾರೆ. ಓಕೆ, ಸೊ ಇದರಲ್ಲಿ ಸೆಂಟರ್ ಆಫ್ ಮಾಸ್ ಆಫ್ ದ ಸಿಸ್ಟಮ್. ಓಕೆ, ಸೊ ಇದಿಷ್ಟು ಏನು ಅಂತಂದರೆ ಸಿಸ್ಟಮ್ ಆಫ್ ಪಾರ್ಟಿಕಲ್ಸ್ ಆ್ಯಂಡ್ ರೊಟೇಷನಲ್ ಮೋಷನ್ ಚಾಪ್ಟರ್ನ ಕ್ವೆಶನ್ಸ್ ಆಗಿತ್ತು. ನೆಕ್ಸ್ಟ್ ನೋಡಿ ಗ್ರಾವಿಟೇಷನ್ನಿಂದ ಇದು ಫಿಕ್ಸ್, ಇದನ್ನು ಕೇಳಿರೋದು ಈ ಕ್ವೆಶನ್ ಸಾಕಷ್ಟು ಸರ್ತಿ ರಿಪೀಟ್ ಆಗಿದೆ. ದಯವಿಟ್ಟು ಈ ಕ್ವೆಶನನ್ನು ನೋಡ್ಕೊಂಡು ಹೋಗಿ. ಓಕೆ, ಕ್ಯಾಲ್ಕುಲೇಟ್ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಎಟ್ ಅ ಪಾಯಿಂಟ್ 64 ಕಿಲೋಮೀಟರ್ ಅಬೋವ್ 32 ಕಿಲೋಮೀಟರ್ ಬಿಲೋ ಆ್ಯಂಡ್ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಎಟ್ ಅರ್ತ್ ಸೆಂಟರ್. ಓಕೆ, ಸೊ ಈ ಕ್ವೆಶನ್ ಕೇಳಿಲ್ಲ ಅಂತಂದ್ರೂ ಇವೆರಡನ್ನಂತೂ ಕಂಪಲ್ಸರಿಯಾಗಿ ನಿಮಗೆ 5 ಮಾರ್ಕ್ನ ನ್ಯೂಮೆರಿಕಲ್ಸಲ್ಲಿ ಸೇಮ್ ಇದೇ ನಂಬರ್ಸಿಂದೇ ಕೇಳಿದ್ದಾರೆ. ಅದು ಬಿಟ್ಟರೆ ನಿಮಗೆ ಈ ನಂಬರ್ಸನ್ನು ಅವ್ರು ಚೇಂಜ್ ಮಾಡ್ಬೋದು. 64, 32 ಬದಲು ನೋಡಿ ಇಲ್ಲಿ ಏನು ಕೊಟ್ಟಿದ್ದಾರೆ, 32,000 ಕಿಲೋಮೀಟರ್ ಅಬೋವ್ 8 ಕಿಲೋಮೀಟರ್ ಬಿಲೋ ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಜಸ್ಟ್ ಈ ನಂಬರ್ಸನ್ನು ಚೇಂಜ್ ಮಾಡ್ತಾರೆ ಹೊರತು. ಓಕೆ, ಸೊ ನಿಮಗೆ ಎಲ್ಲ ಸ್ಟೆಪ್ಸ್ ಎಲ್ಲ ಸೇಮ್ ಇರುತ್ತೆ. ಸೊ ಹಾಗಾಗಿ 5 ಮಾರ್ಕ್ಸ್ ಮಿಸ್ ಮಾಡ್ಕೊಳ್ಳದೆ ಈ ಒಂದು ಗ್ರಾವಿಟೇಷನ್ನ ಇಂಪಾರ್ಟೆಂಟ್ ಕ್ವೆಶನನ್ನು ನೋಡ್ಕೊಂಡೋಗಿ. ಅದು ಬಿಟ್ಟರೆ ನಿಮಗೆ ಈ ಥರ ಪ್ಲ್ಯಾನೆಟ್ಸ್ನ ಡಿಸ್ಟೆನ್ಸನ್ನು ಕೇಳ್ಬೋದು. ಓಕೆ, ಸೊ ಅಥವಾ ಕಂಪೇರ್ ವೇಟ್ ಬಿಟ್ವೀನ್ ಮೂನ್ ಆ್ಯಂಡ್ ಅರ್ತ್ ಅಂತ ಕೇಳ್ಬೋದು. ಓಕೆ, ಸೊ ಈ ಥರ ಕ್ವೆಶನ್ಸನ್ನು ಕೇಳ್ತಾರೆ. ಓಕೆ, ಸೊ ಇದಿಷ್ಟು ಇಂಪಾರ್ಟೆಂಟ್ ಕ್ವೆಶನ್ಸ್ ಫ್ರಮ್ ಗ್ರಾವಿಟೇಷನ್ ಆಗಿತ್ತು. ನೆಕ್ಸ್ಟ್ ಲಾಸ್ ಆಫ್ ಮೋಷನ್ನಿಂದ ಏನು ಇಂಪಾರ್ಟೆಂಟ್ ಕ್ವೆಶನ್ ಬರುತ್ತೆ ಅಂತ ನಾನು ಆನ್ಸರ್ಸಲ್ಲಿ ಇವಾಗ ನಿಮಗೆ ಹೇಳ್ತೀನಿ. ಸೊ ಮೊದಲಿಗೆ ಮೋಷನ್ ಇನ್ ಅ ಪ್ಲೇನ್ ಚಾಪ್ಟರಿಂದ ಬಂದಿರುವಂಥ ಕ್ವೆಶನ್ ಏನಿತ್ತಲ್ವ, ಸೊ ಮೋಸ್ಟ್ ಇಂಪಾರ್ಟೆಂಟ್ ಈ ಒಂದು ಕ್ವೆಶನನ್ನು ಮಿಸ್ ಮಾಡದೆ ನೋಡ್ಕೊಂಡೋಗಿ ವಿತ್ ಆನ್ಸರ್ ಇದೆ ನೋಡಿ. ಓಕೆ, ಸೊ ಇಲ್ಲಿ ನೀವು ಗಿವನ್ನನ್ನು ಫಸ್ಟ್ ಬರ್ಕೊಂಡ್ಬಿಡ್ಬೇಕು. ಓಕೆ, ಸೊ ಬರ್ಕೊಂಡ್ಬಿಟ್ಟು ಮ್ಯಾಕ್ಸಿಮಮ್ ಹೈಟ್ ಕಂಡುಹಿಡಿಯೋದಕ್ಕೆ ಫಾರ್ಮುಲಾ ನೋಡಿ, ಹೈಟ್ನ ಫಾರ್ಮುಲಾಗೆ 1 ಮಾರ್ಕ್ ಇದೆ, ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿ ಹೈಟ್ ಕಂಡುಹಿಡಿದ್ರೆ 1 ಮಾರ್ಕ್. ನೆಕ್ಸ್ಟ್ ಟೈಮ್ ಆಫ್ ಫ್ಲೈಟ್ನ ಫಾರ್ಮುಲಾಗೆ 1 ಮಾರ್ಕ್ ಇದೆ, ನೆಕ್ಸ್ಟ್ ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿ ಕಂಡುಹಿಡಿದ್ರೆ 1 ಮಾರ್ಕ್ ಇದೆ. ನೆಕ್ಸ್ಟ್ ರೇಂಜ್ನ ಫಾರ್ಮುಲಾ ವಿತ್ ಆನ್ಸರ್ಗೆ 1 ಮಾರ್ಕ್ ಇದೆ. ಈ ಥರ ನಿಮಗೆ 5 ಮಾರ್ಕ್ಸ್ ಡಿಸ್ಟ್ರಿಬ್ಯೂಟ್ ಆಗಿರುತ್ತೆ. ಸೊ ಜಸ್ಟ್ ನೀವು ನಿಮಗೆ ಗಿವನ್ನು ಏನೂ ಗೊತ್ತಾಗಿಲ್ಲ ಅಂದ್ರೂ ಫಾರ್ಮುಲಾ ಬರೆದ್ರೆ ನಿಮಗೆ ನೋಡಿ 1 ಮಾರ್ಕ್ ಸಿಗುವಂಥದ್ದಿದೆ, ಹೌದಾ. ಸೊ ಏನೂ ಇಲ್ಲದೆ ಬರೀ ಫಾರ್ಮುಲಾ ಬರೆದು ನೀವು 3 ಮಾರ್ಕ್ಸ್ ಪಡ್ಕೊಳ್ಬೋದು. ಸೊ ದಟ್ಸ್ ವೈ ನೋಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಕ್ವೆಶನ್ ನೋಡಿ. ಇದು ಕೂಡ ನಿಮಗೆ ಎಷ್ಟೊಂದು ಸರ್ತಿ ಕ್ವೆಶನ್ ಪೇಪರಲ್ಲಿ ರಿಪೀಟ್ ಆಗಿರುವಂಥ ಕ್ವೆಶನ್ನು, ಆಯಿತಾ. ಸೊ ಜಸ್ಟ್ ಫಾರ್ಮುಲಾ ಬರೆದ್ರೆ ನಿಮಗೆ 1 ಮಾರ್ಕ್ ಇದೆ. ನೆಕ್ಸ್ಟ್ ಅದರ ಆನ್ಸರ್ಗೆ, ನೆಕ್ಸ್ಟ್ ಹಾರಿಜಾಂಟಲ್ ರೇಂಜ್ನ ಫಾರ್ಮುಲಾ, ಅದರ ಸಬ್ಸ್ಟಿಟ್ಯೂಷನ್ ಆ್ಯಂಡ್ ಆನ್ಸರ್. ನೆಕ್ಸ್ಟ್ ದಿಸ್ ಈಸ್ ಆಲ್ಸೋ ಅನದರ್ ಕ್ವೆಶನ್. ನೆಕ್ಸ್ಟ್ ದಿಸ್ ಕ್ವೆಶನ್, ಈ ಕ್ವೆಶನ್ಗೆ ಆನ್ಸರ್ ನೋಡಿ. ಓಕೆ, ಸೊ ಆ್ಯಂಗ್ಯುಲರ್ ಫ್ರೀಕ್ವೆನ್ಸಿ, ಸೆಂಟ್ರಿಪಿಟಲ್ ಆಕ್ಸಲರೇಷನ್. ಓಕೆ, ಈ ರೀತಿ ನೀವು ಆನ್ಸರನ್ನು ಪಡ್ಕೊಳ್ಬೋದು. ನೆಕ್ಸ್ಟ್ ಇದು ಒಂದು ಸೇಮ್ ಅದೇ ಥರದ ಕ್ವೆಶನ್, ಮ್ಯಾಕ್ಸಿಮಮ್ ಹೈಟು, ಟೈಮ್ ಟೇಕನ್. ಓಕೆ, ಸಾಲ್ವ್ ಮಾಡಿರುವಂಥದ್ದು. ನೆಕ್ಸ್ಟ್ ನೋಡಿ, ದಿಸ್ ಕ್ವೆಶನ್ ವೆಕ್ಟರ್ ಟೈಪ್ ಇದೆ ಅಂತ ಹೇಳಿದ್ನಲ್ವ. ಸೊ ದಿಸ್ ಕ್ವೆಶನ್ ನಾವು ಲಾಸ್ ಆಫ್ ಮೋಷನ್ ಚಾಪ್ಟರಿಂದ ನಿಮಗೆ ಡೆಟರ್ಮೈನ್ ವೆಲಾಸಿಟಿ ಆಫ್ ದ ಸೆಕೆಂಡ್ ಆಬ್ಜೆಕ್ಟ್ ಆಫ್ಟರ್ ಕೊಲಿಷನ್ ಅಂತಂದರೆ ಅದು ಲಾಸ್ ಆಫ್ ಮೋಷನ್. ಓಕೆ, ಸೊ ಅದಕ್ಕೂ ಕೂಡ ನೋಡಿ ನಿಮಗೆ ಇಲ್ಲಿ ಬೈ ದ ಲಾ ಆಫ್ ಕನ್ಸರ್ವೇಷನ್ ಆಫ್ ಮೂಮೆಂಟಮ್ ಇದನ್ನು ಬರೆದ್ರೇ ನಿಮ್ಗೊಂದು ಮಾರ್ಕ್ ಇರುತ್ತೆ. ಓಕೆ, ಸೊ ಹಾಗಾಗಿ ನೆಕ್ಸ್ಟ್ ದಿಸ್ ಒನ್ ನೀವೇನು ಕಂಡುಹಿಡಿಬೇಕು, ಗಿವ್ ದ ಮ್ಯಾಗ್ನಿಟ್ಯೂಡ್ ಆ್ಯಂಡ್ ಡೈರೆಕ್ಷನ್ ಆಫ್ ಆಕ್ಸಲರೇಷನ್ ಆಫ್ ಬಾಡಿ. ಓಕೆ, ಸೊ ದಿಸ್ ಈಸ್ ದ ಆನ್ಸರ್ ನೋಡಿ. ಈ ಫಾರ್ಮುಲಾಗೆ 1 ಮಾರ್ಕ್ ಇರುತ್ತೆ. ನೆಕ್ಸ್ಟ್ ಸಬ್ಸ್ಟಿಟ್ಯೂಷನ್ ಮಾಡಿ ಈ ರೀತಿ ಆಕ್ಸಲರೇಷನ್ಗೆ ಫೋರ್ಸ್ ಡಿವೈಡೆಡ್ ಬೈ ಮಾಸ್. ಓಕೆ, ನೆಕ್ಸ್ಟ್ ಸೊ ಇದರಲ್ಲಿ ಎವರೇಜ್ ರಿಟಾರ್ಡಿಂಗ್ ಫೋರ್ಸ್ ಆನ್ ಅ ವೆಹಿಕಲ್. ಓಕೆ, ಆ್ಯಂಡ್ ಇದನ್ನು ಕಂಡುಹಿಡಿಬೇಕು ಹೇಗೆಲ್ಲ ಅಂತಂದರೆ ನೋಡಿ ಸ್ಟೆಪ್ ವೈಸ್ ಕೊಟ್ಟಿದ್ದಾರೆ, ಹೌದಾ. ಸೊ ಈ ಫಾರ್ಮುಲಾಗಳಿಗೆಲ್ಲ ಇಂಪಾರ್ಟೆಂಟ್ 1 ಮಾರ್ಕ್ ಇರುತ್ತೆ. ನೆಕ್ಸ್ಟ್ ರಿಕಾಯಿಲ್ ಸ್ಪೀಡ್ ಆಫ್ ದ ಗನ್ನನ್ನು ಕಂಡುಹಿಡಿಯೋದಕ್ಕೆ. ಓಕೆ, ನೆಕ್ಸ್ಟ್ ಇದು ನೆಗೆಟಿವ್ ಸೈನ್ ಬಂತು ಅಂತಂದರೆ ಇದು ಡೈರೆಕ್ಷನ್ ಅಪೋಸಿಟ್ ಆಗಿದೆ ಅಂತ ಹೇಳಿ ತೋರಿಸುವಂಥದ್ದು.
ನೆಕ್ಸ್ಟ್ ಎವರೇಜ್ ರೆಸಿಸ್ಟಿವ್ ಫೋರ್ಸ್ ಎಕ್ಸರ್ಟೆಡ್. ಓಕೆ, ಸೊ ಅಗೇನ್ ಬುಲೆಟ್ನ ಕ್ವೆಶನ್ಸಸ್ಸು. ನೆಗೆಟಿವ್ ಸೈನ್ ಇದ್ದರೆ ಫೋರ್ಸ್ ಈಸ್ ರೆಸಿಸ್ಟಿವ್. ಇದು ನೋಡಿ ನೆಗೆಟಿವ್ ಅಂತ ಬಂದಿದೆ ಅಲ್ವಾ. ನೋಡಿ ಇವೆಲ್ಲ ಫಾರ್ಮುಲಾಗಳಿರ್ತಾವಲ್ವಾ, ಸೊ ಈ ಫಾರ್ಮುಲಾಗಳಿಗೆ ಒನ್ ಮಾರ್ಕ್ ಇರುತ್ತೆ, ಅದಕ್ಕಾದರೂ ಅಟ್ಲೀಸ್ಟ್ ನೋಡ್ಕೊಂಡು ಹೋಗಿ. ನೆಕ್ಸ್ಟ್ ವರ್ಕ್ ಎನರ್ಜಿ ಪವರಿಂದ ನೋಡಿ ಮೋಸ್ಟ್ ರಿಪೀಟೆಡ್ ಕ್ವೆಶನ್, ಪಂಪ್ ಆನ್ ದ ಗ್ರೌಂಡ್ ಫ್ಲೋರ್. ಓಕೆ, ಸೊ ಇದರಲ್ಲಿ ಏನು ಕಂಡುಹಿಡಿಬೇಕು ನೀವು ಅಂತಂದರೆ ವಾಲ್ಯೂಮ್ ಕೊಟ್ಟಿರ್ತಾರೆ, ಟೈಮ್ ಕೊಟ್ಟಿರ್ತಾರೆ. ಓಕೆ, ಸೊ ಎಲೆಕ್ಟ್ರಿಕಲ್ ಪವರನ್ನು ನೀವು ಕಂಡುಹಿಡಿಬೇಕು. ಉಳಿದಿದ್ದೆಲ್ಲ ಅವ್ರು ಕೊಟ್ಟಿರ್ತಾರೆ. ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ, ಡೆನ್ಸಿಟಿ ಆಫ್ ವಾಟರನ್ನು ಅವ್ರು ಕೊಟ್ಟಿರ್ತಾರೆ. ಓಕೆ, ಸೊ ಫಸ್ಟ್ ಈ ಥರ ಗಿವನ್ ಬರ್ಕೊಂಡ್ಬಿಟ್ಟು, ಓಕೆ, ಸೊ ಇಲ್ಲಿ ಮಾಸ್ ಆಫ್ ವಾಟರ್ ಈಸ್ ಈಕ್ವಲ್ ಟು ವಾಲ್ಯೂಮ್ ಇಂಟು ಡೆನ್ಸಿಟಿ ಅಂತ ಬರೆದ್ರೆ 1 ಮಾರ್ಕ್. ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿ ಆನ್ಸರ್ ತೊಗೊಂಡ್ರೆ 1 ಮಾರ್ಕ್. ಆ್ಯಂಡ್ ನೆಕ್ಸ್ಟ್ ಈ ಫಾರ್ಮುಲಾಗೆ 1 ಮಾರ್ಕ್. ಓಕೆ, ಅದರ ಆನ್ಸರಿಗೆ 1 ಮಾರ್ಕ್. ನೆಕ್ಸ್ಟ್ ನೋಡಿ ಈ ಒಂದು ಫಾರ್ಮುಲಾ. ಓಕೆ, ನೆಕ್ಸ್ಟ್ ಲಾಸ್ಟಲ್ಲಿ ವಿತ್ ಏನು ಅಂತಂದರೆ ಕಿಲೋ ವ್ಯಾಟ್ ಅನ್ನುವಂಥದ್ದು ಮೇನ್ ಯೂನಿಟ್ಸನ್ನು ಇಂಪಾರ್ಟೆಂಟ್, ಅದನ್ನು ಬರೀರಿ. ನೆಕ್ಸ್ಟ್ ನೋಡಿ ವರ್ಕ್ ಡನ್, ಎವರೇಜ್ ರೆಸಿಸ್ಟೆನ್ಸ್ ಆಫರ್ಡ್. ಓಕೆ, ಸೊ ಎಸ್, ಫಸ್ಟ್ ಕೈನೆಟಿಕ್ ಎನರ್ಜಿ ಕಂಡುಹಿಡಿಬೇಕು, 1 ಮಾರ್ಕು, ಆನ್ಸರಿಗೆ 1 ಮಾರ್ಕು. ನೆಕ್ಸ್ಟ್ ಅದಾದಮೇಲೆ ನೋಡಿ, ಸೊ ನೆಕ್ಸ್ಟ್ ವರ್ಕ್ ಡನ್ ಈಸ್ ಈಕ್ವಲ್ ಟು ಚೇಂಜ್ ಇನ್ ಕೈನೆಟಿಕ್ ಎನರ್ಜಿ ಅಂತ ಬರೋದು. ಸೊ ಫೋರ್ಸನ್ನು ನೀವು ಈ ಥರ ಕ್ಯಾಲ್ಕುಲೇಟ್ ಮಾಡಿದ್ರಿ ಅಂತಂದರೆ ನಿಮಗೆ ಕಂಪ್ಲೀಟ್ 5 ಮಾರ್ಕ್ಸ್ ಸಿಗುವಂಥದ್ದಾಗಿದೆ. ನೆಕ್ಸ್ಟ್ ಸಿಸ್ಟಮ್ ಆಫ್ ಪಾರ್ಟಿಕಲ್ಸಲ್ಲಿ ನೋಡಿ ಮೂಮೆಂಟ್ ಆಫ್ ಇನರ್ಷಿಯಾ, ರೇಡಿಯಸ್ ಆಫ್ ಗೈರೇಷನ್. ಮೂಮೆಂಟ್ ಆಫ್ ಇನರ್ಷಿಯಾದ ಫಾರ್ಮುಲಾ. ಓಕೆ, ಮೂಮೆಂಟ್ ಆಫ್ ಇನರ್ಷಿಯಾ ಟಾರ್ಕ್ ಡಿವೈಡೆಡ್ ಬೈ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ, 1 ಮಾರ್ಕ್. ನೆಕ್ಸ್ಟ್ ಅದರದ್ದು ಆನ್ಸರನ್ನು ಬರೆದ್ರೆ 1 ಮಾರ್ಕ್. ನೆಕ್ಸ್ಟ್ ರೇಡಿಯಸ್ ಆಫ್ ಗೈರೇಷನ್ I ಈಸ್ ಈಕ್ವಲ್ ಟು m ಇಂಟು k². ಓಕೆ, ನೆಕ್ಸ್ಟ್ ಅದರ ಆನ್ಸರ್ಗೆ 1 ಮಾರ್ಕ್. ಸ್ವಲ್ಪ ಇದನ್ನು ಸಾಲ್ವ್ ಮಾಡಬೇಕು, ಶಾರ್ಟಾಗಿ ಕೊಟ್ಟಿದ್ದೀನಿ ನಾನು ಇದರಲ್ಲಿ ಅಷ್ಟೇ. ಸೊ ನೀಟಾಗಿ ನೀವು ಸ್ಟೆಪ್ ವೈಸ್ ಸಾಲ್ವ್ ಮಾಡಬೇಕು. ನೆಕ್ಸ್ಟ್ ಇಲ್ಲಿ ಅವರೇ ಮೂಮೆಂಟ್ ಆಫ್ ಇನರ್ಷಿಯಾ ಕೊಟ್ಟಿದ್ದಾರೆ, ನೀವು ಟಾರ್ಕನ್ನು ಕಂಡುಹಿಡಿಬೇಕು. ಓಕೆ, ಸೊ ಟಾರ್ಕನ್ನು ಹೇಗೆ ಕಂಡುಹಿಡಿತೀರಾ? ಸೊ ಲೈಕ್ ದಿಸ್. ಓಕೆ, ನೆಕ್ಸ್ಟ್ ಒನ್ ಮೂಮೆಂಟ್ ಆಫ್ ಇನರ್ಷಿಯಾ, ರೇಡಿಯಸ್ ಆಫ್ ಗೈರೇಷನ್ ಅಗೇನ್. ಓಕೆ, ಸೊ ಈ ಥರ ನೋಡಿ ಸ್ಟೆಪ್ ವೈಸ್ ನಾನು ಹೇಳಿದ್ನಲ್ವ, ಈ ಥರ ಬರೀಬೇಕು. ಹೌದಾ? ಸೊ ಮೂಮೆಂಟ್ ಆಫ್ ಇನರ್ಷಿಯಾನ ಕಂಡುಹಿಡಿದು ಅದರದ್ದು ವ್ಯಾಲ್ಯೂಸನ್ನು ಹಾಕಿ ಆನ್ಸರ್ ಬರುತ್ತೆ. ನೆಕ್ಸ್ಟ್ ರೇಡಿಯಸ್ ಆಫ್ ಗೈರೇಷನ್ನ ಫಾರ್ಮುಲಾ. ಓಕೆ, ಸೊ ತೊಗೊಂಡ್ಬಿಟ್ಟು ಈ ರೀತಿಯಾಗಿ ಆನ್ಸರ್ ಬರೆದ್ರೆ 5 ಮಾರ್ಕ್. ನೆಕ್ಸ್ಟ್ ಗ್ರಾವಿಟೇಷನ್ ಚಾಪ್ಟ್ರಿಂದ ನೋಡಿ ವೆರಿ 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 ಇಂಪಾರ್ಟೆಂಟ್ 5 ಮಾರ್ಕ್ ನ್ಯೂಮೆರಿಕಲ್ ಇದು. ಓಕೆ, ಸೊ ನೋಡಿ ಹೇಗೆ ಕಂಡುಹಿಡಿತಾರೆ. 64 ಕಿಲೋಮೀಟ್ರ್ ಅಬೋವ್, 32 ಕಿಲೋಮೀಟ್ರ್ ಬಿಲೋ. ಫಸ್ಟು ಇಲ್ಲಿ ಅಬೋವ್ ದ ಸರ್ಫೇಸ್ ಹೆಂಗೆ ಕಂಡುಹಿಡಿಬೇಕಂದ್ರೆ GH ಈಸ್ ಈಕ್ವಲ್ ಟು, ಓಕೆ, ಸೊ GE ಡಿವೈಡೆಡ್ ಬೈ 1 ಪ್ಲಸ್ h/r². ಹೌದಾ? ಸೊ ಇದು ಅಬೋವ್ ಹೈಟ್ಗೆ ಕಂಡುಹಿಡಿಯೋದಕ್ಕೆ ಇದು ಅಬೋ ಇತ್ತು ಅಂತಂದರೆ. ಹೌದಾ? ಸೊ ಅಬೋ ಹೈಟ್ ಎಷ್ಟಿದೆ 64, ಉಳಿದಿದ್ದೆಲ್ಲ ಸೇಮ್ ಅವರೇ ಕೊಟ್ಟಿರ್ತಾರೆ. ಓಕೆ, ಸೊ ಇದು 9.82 ಮತ್ತು 64,000 ಇದು ರೇಡಿಯಸ್ ಆಫ್ ಅರ್ತ್. ಹೌದಾ? ಸೊ ಇದನ್ನು ಹಾಕ್ತೀರ. ಹಾಕಿದ ಮೇಲೆ ನಿಮಗೆ ಆನ್ಸರ್ ಸಿಗುತ್ತೆ. ಸೊ ಇದು ಏನಂತಂದರೆ 64 ಕಿಲೋಮೀಟ್ರ್ ಅಬೋ ಇದ್ದಾಗ ಎಷ್ಟಿರುತ್ತೆ ಅಂತ ಕೊಟ್ರಲ್ವ, ಅದಕ್ಕಿದ ಆನ್ಸರ್. ನೆಕ್ಸ್ಟ್ ಬಿಲೋ 32 ಕಿಲೋಮೀಟ್ರ್ ಬಿಲೋ ಅಂತಂದರೆ ಇಲ್ಲಿ ಏನಾಗುತ್ತೆ ಅಂತಂದರೆ ನೋಡಿ ಮೈನಸ್ ಆಗುತ್ತೆ ಫಾರ್ಮುಲಾ. ಇಲ್ಲಿ ಪ್ಲಸ್ ಇತ್ತು, ಇಲ್ಲಿ -d/r. ಓಕೆ, ಸೊ ಡೆಪ್ತ್ ಇದು ಡಿ ಅಂತಂದರೆ ಡೆಪ್ತ್ ಎಷ್ಟಿದೆ 32, ಉಳಿದಿದ್ದೆಲ್ಲ ಸೇಮ್, ಜಸ್ಟ್ ಇಲ್ಲಿ ಮೈನಸ್ ಬರುತ್ತೆ, ಅಲ್ಲಿ ಪ್ಲಸ್ ಬರುತ್ತೆ. ಸೇಮ್ ಸಾಲ್ವ್ ಮಾಡಿದರೆ ನಿಮ್ಗೆ ಆನ್ಸರ್ ಸಿಗುತ್ತೆ. ಓಕೆ, ಸೊ ಇದಿಷ್ಟು ಏನು ಅಂತಂದರೆ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ಸು ಯಾವುದು ಫಿಸಿಕ್ಸಲ್ಲಿ ಬರುವಂಥ ನ್ಯೂಮರಿಕಲ್ಸು. ಇವು ಕೆಲವೊಂದಿಷ್ಟು ವಿತ್ ಆನ್ಸರ್ಸ್ ಕೂಡ ಆಗಿತ್ತು. ಓಕೆ, ಸೊ ವೆಲ್ ಮೈ ಡಿಯರ್ ಚಿಲ್ಡ್ರನ್, ನಿಮಗೆ ಬೇಕಿತ್ತಂದರೆ ಇದರದ್ದು ಸ್ಕ್ರೀನ್ಶಾಟ್ಸನ್ನು ತಕ್ಕೊಳ್ಳಿ. ನೆಕ್ಸ್ಟ್ ಕ್ವೆಶನ್, ಸೊ ದಿಸ್ ಒನ್ ಹಿಯರ್, ದಿಸ್ ಕ್ವೆಶನ್, ದಿಸ್ ಕ್ವೆಶನ್. ಸೊ ಕೆಲವೊಂದು ತುಂಬ ಫಾಂಟ್ ತುಂಬ ಚಿಕ್ಕದಿದೆ. ಓಕೆ, ಸೊ ಐ ವಿಲ್ ಟ್ರೈ ಟು ಗಿವ್ ದ PDF. ಓಕೆ, ಸೊ ಆದಷ್ಟು ಬೇಗ ನಾನು ಇದ್ರದ್ದು PDF ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ನಾನು ಟೆಲಿಗ್ರಾಮ್ ಚಾನಲಲ್ಲಿ ಹಾಕಿರ್ತೀನಿ ನಾನು PDF-ಅನ್ನು. ಸೊ ಟೆಲಿಗ್ರಾಮ್ ಚಾನಲ್ನ ಜಾಯಿನ್ ಆಗಿ ನಿಮಗೆ ಸಿಗುತ್ತೆ. ಓಕೆ, ಆಲ್ ದ ವೆರಿ ಬೆಸ್ಟ್ ಮೈ ಡಿಯರ್ ಚಿಲ್ಡ್ರನ್. ಆ್ಯಂಡ್